ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ಕೇರಳ ಲಾಟರಿಯಲ್ಲಿ ಟಾಪ್ 5 ಲಕ್ಕಿ ಲೊಕೇಶನ್ ಅಂದ್ರೆ ಇಲ್ಲಿವರೆಗೆ ಬಂದಿರುವ ಕೇರಳ ಲಾಟರಿ ವಿನ್ನಿಂಗ್ ಪ್ರೈಸ್ ಅಲ್ಲಿ ಯಾವ ಪ್ಲೇಸ್ ಟಾಪ್ ನಲ್ಲಿದೆ, ಯಾವ ಪ್ಲೇಸ್ ಸೆಕೆಂಡ್ ನಲ್ಲಿದೆ, ಹಾಗೆ ಟಾಪ್ 5 ಅಲ್ಲಿ ಯಾವುದೆಲ್ಲ ಇದೆ ಅಂತ ಒಂದು ರಿಪೋರ್ಟ್ ಅನ್ನ ನಾನಿಲ್ಲಿ ತಂದು ಬಂದಿದ್ದೇನೆ. ನಿಮ್ಗೆ ಇಲ್ಲಿ ಕಾಣ್ತಾ ಇರುವ ಹಾಗೆ ಈ ರಿಪೋರ್ಟ್ ಮೇ 2026 ಅಂದ್ರೆ ಫಸ್ಟ್ ಪ್ರೈಸ್ ಅಲ್ಲಿ ಯಾವುದೆಲ್ಲ ಪ್ಲೇಸ್ಗೆ ಹೈಯೆಸ್ಟ್ ಆಗಿ ಫಸ್ಟ್ ಪ್ರೈಸ್ ಬಂದಿದೆ ಆ ರಿಪೋರ್ಟ್ ಅನ್ನ ನಾನು ಇಲ್ಲಿ ತಂದು ಬಂದಿದ್ದೇನೆ. ಈಗ ಜಾಸ್ತಿ ತಡ ಮಾಡದೆ ರಿಪೋರ್ಟ್ ಅನ್ನ ನೋಡುವ. ಮೊದಲಿಗೆ ಮೇಯಲ್ಲಿ ಫಸ್ಟ್ ನಲ್ಲಿ ಇರೋದು ಎರ್ನಾಕುಲಂ. ಕಳೆದ 90 ದಿನಗಳಲ್ಲಿ ಎರ್ನಾಕುಲಂಗೆ ಟೋಟಲ್ ಆಗಿ 11 ಫಸ್ಟ್ ಪ್ರೈಸ್ ಬಂದಿದೆ. ಆದ ಕಾರಣ ಎರ್ನಾಕುಲಂ ಲೀಡಿಂಗ್ ನಲ್ಲಿದೆ. ಇವತ್ತು ಡೇಟ್ ಮೇ 14. ಇಲ್ಲಿ ತನಕ ಕಳೆದ 90 ದಿನಗಳಿಂದ ಈ ರಿಪೋರ್ಟ್ ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ. ನೀವು ಅಲ್ಲಿ ನೋಡ್ಬೋದು, ಟೋಟಲ್ ಆಗಿ 12.5% ಅಂದ್ರೆ 100% ಅಲ್ಲಿ 12.5% ಟೋಟಲ್ ಆಗಿ ಎರ್ನಾಕುಲಂಗೆ ಹೋಗಿದೆ. ಹಾಗಾಗಿ ಎರ್ನಾಕುಲಂ ಲೀಡಿಂಗ್ ನಲ್ಲಿದೆ. ಹಾಗೆ ಈಗ ಎರಡನೇ ಪ್ಲೇಸ್ ನೋಡುವ. ಎರಡನೇ ಪ್ಲೇಸ್ ನಲ್ಲಿ ತ್ರಿಶೂರ್ ಬಂದಿದೆ. ಟೋಟಲ್ ಆಗಿ ಕಳೆದ 90 ದಿನಗಳಲ್ಲಿ 8 ಫಸ್ಟ್ ಪ್ರೈಸ್ ತ್ರಿಶೂರ್ಗೆ ಹೋಗಿದೆ. ಹಾಗಾಗಿ ಎರಡನೇ ಪ್ಲೇಸ್ ಅಲ್ಲಿ ತ್ರಿಶೂರ್ ಇದೆ. ನಾವು ಪರ್ಸೆಂಟೇಜ್ ನೋಡೋದಾದ್ರೆ 100% ಅಲ್ಲಿ 9.09% ಟೋಟಲ್ ಆಗಿ ತ್ರಿಶೂರ್ಗೆ ಹೋಗಿದೆ. ಹಾಗಾಗಿ ಎರಡನೇ ಪ್ಲೇಸ್ ನಲ್ಲಿ ತ್ರಿಶೂರ್ ಇದೆ. ಈಗ ಮೂರನೇ ಪ್ಲೇಸ್ ನೋಡುವ. ಮೂರನೇ ಪ್ಲೇಸ್ ನಿಮಗೆಲ್ಲ ಕನ್ಫರ್ಮ್ ಗೊತ್ತಿದೆ. ನಾನು ಅನ್ಕೊಂಡಿದ್ದೆ ಪಾಲಕ್ಕಾಡ್ ಫಸ್ಟ್ ನಲ್ಲಿ ಇರ್ಬೋದಂತ, ಆದ್ರೆ ನಮ್ಗೆ ರಿಪೋರ್ಟ್ ನೋಡಿದ ಮೇಲೆ ಶಾಕ್ ಆಯ್ತು. ಎರ್ನಾಕುಲಂ ಫಸ್ಟ್ ನಲ್ಲಿದೆ. ನಾನು ಆಲ್ವೇಸ್ ಕಮೆಂಟ್ ಅಲ್ಲಿ ನೋಡ್ತಿದ್ದೆ, ಜಾಸ್ತಿ ಜನ ಕೇಳ್ತಾ ಇರ್ತಾರೆ ಯಾಕೆ ಪಾಲಕ್ಕಾಡಿಗೆನೆ ಬಂಪರ್ ಬರ್ತದೆ, ಪಾಲಕ್ಕಾಡಿಗೆನೆ ಯಾಕೆ ಬಂಪರ್ ಬರ್ತದೆ ಅಂತ. ಮೇನ್ ಬಂಪರ್ಸ್ ಏನಿದೆ ಅಂದ್ರೆ ತಿಂಗಳಿಗೊಮ್ಮೆ ದೊಡ್ಡ ದೊಡ್ಡ ಬಂಪರ್ ನಡೀತದಲ್ಲ, ಅದರಲ್ಲಿ ಪಾಲಕ್ಕಾಡಿಗೆ ಜಾಸ್ತಿ ಬಂದದ್ದು ನಾನು ಕೂಡ ನೋಡಿದ್ದೇನೆ. ಅದು ಯಾಕೆ ಬಂದಿದೆ ಅಂತ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಇದರಲ್ಲಿ ಇದು ಕಂಪ್ಲೀಟ್ ಡೀಟೇಲ್ಸ್ ಆಯ್ತಾ. ಇದು ಡೈಲಿ ಲಾಟ್ರಿ ಮತ್ತೆ ಬಂಪರ್ ಲಾಟ್ರಿ ಎಲ್ಲ ಸೇರಿ ಪಾಲಕ್ಕಾಡ್ ನೋಡಿದ್ರೆ ಥರ್ಡ್ ನಲ್ಲಿದೆ. ಅಂದ್ರೆ ಕಳೆದ 90 ದಿನಗಳಿಂದ ಫಸ್ಟ್ ನಲ್ಲಿ ಎರ್ನಾಕುಲಂ ನೋಡಿದ್ರಿ, ಸೆಕೆಂಡ್ ಅಲ್ಲಿ ತ್ರಿಶೂರ್ ನೋಡಿದ್ರಿ, ಥರ್ಡ್ ನಲ್ಲಿ ಈಗ ಪಾಲಕ್ಕಾಡ್ ಇದೆ. ಪಾಲಕ್ಕಾಡ್ ಟೋಟಲ್ ಎಷ್ಟು ಪ್ರೈಸ್ ಬಂದಿದೆ ಅಂದ್ರೆ 7 ಪ್ರೈಸ್ ಬಂದಿದೆ. ಪರ್ಸೆಂಟೇಜ್ ನೋಡುವುದಾದ್ರೆ 7.95% ಆಫ್ ಟೋಟಲ್ ಅಂದ್ರೆ 100% ಅಲ್ಲಿ 7.95% ಪಾಲಕ್ಕಾಡಿಗಿದೆ. ಹಾಗಾಗಿ ಥರ್ಡ್ ಪ್ಲೇಸ್ ನಲ್ಲಿ ಪಾಲಕ್ಕಾಡ್ ಇದೆ. ಈಗ ನಾಲ್ಕನೇ ಪ್ಲೇಸ್ ನೋಡುದಾದ್ರೆ, ನಾಲ್ಕನೇ ಪ್ಲೇಸ್ ಹೋಗ್ತಾ ಇದೆ ನೆಯ್ಯಾಂಟಿನ ಕರೆಗೆ. ಯಾರಾದ್ರೂ ಗೆಸ್ ಮಾಡಿದ್ರ? ನಮ್ಗೆ ಪಾಲಕ್ಕಾಡ್ ಗೊತ್ತಿದೆ, ಎರ್ನಾಕುಲಂ ಗೊತ್ತಿದೆ, ತ್ರಿಶೂರ್ ಮೇನ್ ಪ್ಲೇಸ್ ಗೊತ್ತಿದೆ. ಆದ್ರೆ ನೆಯ್ಯಾಂಟಿನ ಕರ ಅಂತ ಪ್ಲೇಸ್ ನಮ್ಗೆ ಆಕ್ಚುಲ್ ಆಗಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಟೋಟಲ್ ಆಗಿ 4 ಅಥವಾ 5 ಪ್ರೈಸ್ ಹೋಗಿದೆ. ಪರ್ಸೆಂಟೇಜ್ ನೋಡೋದಾದ್ರೆ ಟೋಟಲ್ ಆಗಿ 5.68% 100 ಅಲ್ಲಿ ನೆಯ್ಯಾಂಟಿನ ಕರಗೆ ಬಂದಿದೆ. ಹಾಗಾಗಿ ನಾಲ್ಕನೇ ಪ್ಲೇಸ್ ನಲ್ಲಿ ನೆಯ್ಯಾಂಟಿನ ಕರ ಇದೆ. ಈಗ ಕೊನೆಯದಾಗಿ ಟಾಪ್ 5 ಅಲ್ಲಿ 5ನೇ ಪ್ಲೇಸ್ ನೋಡುವುದಾದ್ರೆ, 5ನೇ ಪ್ಲೇಸ್ ನಲ್ಲಿ ಕೊಟ್ಟಾಯಂ ಇದೆ. ಇನ್ನು 6ನೇ 7ನೇ ಪ್ಲೇಸ್ ಅಲ್ಲಿ ಇದೆ. ಆದ್ರೆ ನಾನು ಇಲ್ಲಿ ತಕೊಂಡ್ ಬಂದದ್ದು ಟಾಪ್ 5 ಮಾತ್ರ. ಅದರಲ್ಲಿ ಕೊಟ್ಟಾಯಂ ಟಾಪ್ 5 ಅಲ್ಲಿ ಲಿಸ್ಟ್ ನಲ್ಲಿದೆ. ಕೊಟ್ಟಾಯಂಗೆ ಏನು ಕಡಿಮೆ ಇಲ್ಲ, ಯಾಕಂದ್ರೆ ಇಲ್ಲಿ ಪ್ಲೇಸ್ ವೈಸ್ ನೋಡ್ಬೇಕಾದ್ರೆ ಮಾತ್ರ ಕೊಟ್ಟಾಯಂ 5ನೇ ಸ್ಥಾನಕ್ಕೆ ಬರ್ತದೆ. ಇಲ್ಲಾಂದ್ರೆ ನೆಯ್ಯಾಂಟಿನ ಕರ ಮತ್ತು ಕೊಟ್ಟಾಯಂಗೆ ಸೇಮ್ ಪ್ಲೇಸ್ ಬರ್ತದೆ. ಯಾಕಂದ್ರೆ ಇಲ್ಲಿ ತನಕ ಕೊಟ್ಟಾಯಂಗೆ 5 ಫಸ್ಟ್ ಪ್ರೈಸ್ ಬಂದಿದೆ, ನೆಯ್ಯಾಂಟಿನ ಕರಗೆ ಕೂಡ 5 ಫಸ್ಟ್ ಪ್ರೈಸ್ ಬಂದಿದೆ. ಇಲ್ಲಿ ಪರ್ಸೆಂಟೇಜ್ ನೋಡ್ಬೇಕಾದ್ರೆ 5.68 ಕೊಟ್ಟಾಯಂಗೆ ಇದೆ, ನೆಯ್ಯಾಂಟಿನ ಕರೆಗೆ ಕೂಡ 5.68 ಇದೆ. ಆದ ಕಾರಣ ಎರಡು ಕೂಡ ಸೇಮ್ ಪ್ಲೇಸ್ ನಲ್ಲಿದೆ. ಹಾಗಾಗಿ ಇಲ್ಲಿ ತನಕ ನೀವು ನೋಡಿದ್ರಿ, ಫಸ್ಟ್ ನಲ್ಲಿ ಎರ್ನಾಕುಲಂ ಇದೆ, ಸೆಕೆಂಡ್ ನಲ್ಲಿ ತ್ರಿಶೂರ್ ಇದೆ, ಥರ್ಡ್ ನಲ್ಲಿ ಪಾಲಕ್ಕಾಡ್ ಇದೆ, 4ನೇ ಪ್ಲೇಸ್ ಅಲ್ಲಿ ನೆಯ್ಯಾಂಟಿನ ಕೆರೆ ಇದೆ, 5ನೇ ಪ್ಲೇಸ್ ಅಲ್ಲಿ ಕೊಟ್ಟಾಯಂ ಇದೆ. ಇದು ಕಳೆದ 90 ದಿನಗಳ ರಿಪೋರ್ಟ್. ಅಂದ್ರೆ ಫಸ್ಟ್ ಪ್ರೈಸ್ ಇನ್ಕ್ಲೂಡ್ ಮಾಡಿ ಯಾವಿಗೆಲ್ಲ ಫಸ್ಟ್ ಪ್ರೈಸ್ ಟೋಟಲ್ ಆಗಿ ಹೈಯೆಸ್ಟ್ ಬಂದಿದೆ, ಇದು ಟೋಟಲ್ ರಿಪೋರ್ಟ್. ಹಾಗಾಗಿ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮ ಪ್ರಕಾರ ಪಾಲಕ್ಕಾಡ್ ಅಥವಾ ತ್ರಿಶೂರ್ ಎರ್ನಾಕುಲಂನ ಪ್ಲೇಸ್ಗೆ ಬರುತ್ತಾ, ಅಂದ್ರೆ ಫಸ್ಟ್ ಪ್ಲೇಸ್ಗೆ ಬರುತ್ತಾ, ಅಥವಾ ಎರ್ನಾಕುಲಮೇ ಇನ್ನೂ 90 ದಿನಗಳ ಕಾಲ ಲೀಡ್ ನಲ್ಲಿ ಇರುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೆಯ್ಯಾಂಟಿನ ಕರ ಪ್ಲೇಸ್ ಎಲ್ಲಿ ಅಂತ ಗೊತ್ತಿಲ್ಲ ಆದ್ರೆ ಗೂಗಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಹಾಗೆ ಕೊಟ್ಟಾಯಂ ಮತ್ತೆ ನೆಯ್ಯಾಂಟಿನ ಕರ ಸೇಮ್ ಪ್ಲೇಸ್ ನಲ್ಲಿದೆ. ಇದು ಕೆಳಗೆ ಇರುತ್ತಾ ಅಥವಾ ಮೇಲೆ ಬರುತ್ತಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಮ ಪ್ರಕಾರ ನೀವು ಏನು ಗೆಸ್ ಮಾಡಿದ್ರಿ, ಯಾವುದು ಪ್ಲೇಸ್ ಫಸ್ಟ್ ಅಲ್ಲಿ ಇದೆ ಅಂತ ಅದನ್ನು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಧನ್ಯವಾದ.